ನಾವು ಈ ಸಿಲೇರಿ ಆಹಾರ ತಿನ್ನೋದ್ರಿಂದ ನಾವು ಹೆಚ್ಚಿನ ಕ್ಯಾಲೋರಿ ಬರ್ನ್ ಮಾಡ್ಬೋದು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇದು ನೆಗೆಟಿವ್ ಕ್ಯಾಲೋರೀಸ್ ಅಂತಲೂ ತುಂಬ ಜನದಲ್ಲಿ ಕೇಳ್ಪಡ್ತಾ ಇದ್ದೀವಿ. ಆದರೆ ಫಸ್ಟು ಮೊದಲನೇದಾಗಿ ಈ ಸಿಲೇರಿ ಅಂದರೆ ಏನು? ಎಲ್ಲರಿಗೂ ಗೊತ್ತಿರಲ್ಲ ಸಿಲೇರಿ ಅಂದರೆ ಯಾವುದು, ಏನು ಆಹಾರ ಅಂತ. ಇದ್ರ ಬಗ್ಗೆ ಸ್ವಲ್ಪ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸಿಲೇರಿ ತರಕಾರಿಯಾಗಿ ಇದನ್ನು ಬಳಸಲ್ಪಡ್ತೇವೆ. ಸಿಲೇರಿಯಲ್ಲಿ ಇದು ಸಸ್ಯದ ಪ್ರಭೇದ ಕೂಡ ಆಗಿದೆ. ಇದು ಸಸ್ಯದ ಪ್ರಭೇದವಂತ ನಾವು ಕನ್ಸಿಡರ್ ಮಾಡ್ತೀವಿ. ಸಿಲೇರಿಯಲ್ಲಿ ಯಾವ ಯಾವ ಭಾಗಗಳನ್ನ ಉಪಯೋಗಿಸ್ಕೋಬಹುದು ಅಂದರೆ, ಒಂದು ಅದರ ಕಾಂಡ, ಹಾಗೆ ಅದರ ಬೀಜಗಳು, ಹಾಗೆ ಎಲೆಗಳು. ಇದನ್ನ ನಾವು ಅಡುಗೆಯಲ್ಲಿ ಹಾಗೆ ಬೇಯಿಸಿ ಕೂಡ ಉಪಯೋಗಿಸ್ಕೋಬಹುದು. ಹಾಗೆ ನಾವು ಕಚ್ಚಾ ಆಗಿ ಅಥವಾ ಹಸಿದಾಗಿ ಕೂಡ ನಾವು ಇದನ್ನು ಬಳಸಬಹುದು. ಈಗ ಸಿಲೇರಿ ಅಂತ ನಾವು ಮಾತಾಡಿದಾಗ ಇದರಲ್ಲಿ ಪೋಷಕಾಂಶಗಳು ಕೂಡ ಇರುತ್ತದೆ. ಅದ್ರಲ್ಲಿ ಯಾವುದೇ ಪೋಷಕಾಂಶ ಇರುತ್ತಂದ್ರೆ, ಮೊದಲನೇದಾಗಿ ವೈಟಮಿನ್ ಎ, ವೈಟಮಿನ್ ಕೆ, ವೈಟಮಿನ್ ಸಿ, ಫೋಲಿಯೇಟ್, ಹಾಗೆ ಪೊಟ್ಯಾಷಿಯಂ ಮತ್ತೆ ಕ್ಯಾಲ್ಶಿಯಂ ಪೋಷಕಾಂಶ ಕೂಡ ಇರುತ್ತದೆ. ಹಾಗೆ ಕನಿಷ್ಠ ಪ್ರಮಾಣದ ಪ್ರೋಟೀನ್ ಹಾಗೆ ಕನಿಷ್ಠ ಪ್ರಮಾಣದ ಕಾರ್ಬೋಹೈಡ್ರೇಟ್ ಕೂಡ ಹೊಂದಿರುತ್ತದೆ. ಇದರಲ್ಲಿ 1.4 ಗ್ರಾಮಷ್ಟು ಕಾರ್ಬೋಹೈಡ್ರೇಟ್ ಹೊಂದಿರುತ್ತದೆ. ನಾವು ಕಾರ್ಬೋಹೈಡ್ರೇಟ್ ಅಂದ್ರೂ ಕೂಡ ಇದು ಶಕ್ತಿ ಕ್ಯಾಲೋರೀಸ್ ಅಂತ ಏನು ಹೇಳ್ತೀವಿ, ಕಾರ್ಬೋಹೈಡ್ರೇಟ್ ಕೂಡ ನಮ್ಮ ದೇಹಕ್ಕೆ ಎನರ್ಜಿನ ಕೊಡ್ತಾ ಇರುತ್ತೆ. ತೂಕ ನಷ್ಟಕ್ಕೆ ಅಥವಾ ತೂಕ ಹೆಚ್ಚಿಗೆ ಮಾಡ್ಕೊಳೋದಕ್ಕೂ ಕೂಡ ಮೊದಲನೇದಾಗಿ ನಾವು ಕನ್ಸಿಡರ್ ಮಾಡೋದು ಯಾವುದು? ಕ್ಯಾಲೋರೀಸ್. ಎಲ್ಲರಿಗೂ ಫಸ್ಟ್ ಥಾಟ್ ಬರೋದೇ, ಕ್ಯಾಲೋರೀಸ್ ನಾನು ಎಷ್ಟು ತಗೊಳ್ತಾ ಇದ್ದೀನಿ, ನಾನು ದಿನನಿತ್ಯ ಎಷ್ಟು ಕ್ಯಾಲೋರೀಸ್ ತಗೊಳ್ತಾ ಇದ್ದೀನಿ ಅಂತ ನಾವೆಲ್ಲರೂ ಕೂಡ ನಾವು ಕನ್ಸಿಡರ್ ಮಾಡ್ತಾ ಬರ್ತೀವಿ. ಸೊ ಈ ಕ್ಯಾಲೋರೀಸ್ ಅಂದರೆ ಏನು? ಮೊದಲನೇದಾಗಿ ಕ್ಯಾಲೋರೀಸ್ ಅಂದರೆ ನಾವು ಯಾವುದೇ ಒಂದು ಆಹಾರ ತಗೊಂಡಾಗ ಅದು ನಮ್ಮ ದೇಹದ ಒಳಗೆ ಹೋದ್ಮೇಲೆ ಅದು ಎಷ್ಟು ಪ್ರಮಾಣದ ಶಕ್ತಿಯನ್ನು ನಮ್ಮ ದೇಹಕ್ಕೆ ಕೊಡುತ್ತದೋ ಅದನ್ನು ಕ್ಯಾಲೋರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು 1 ಕಪ್ ರೈಸ್ ತಗೊಂಡ್ರೆ ಅಟ್ಲೀಸ್ಟ್ ನಮಗೆ 60 ಕ್ಯಾಲೋರೀಸ್ ಕೊಡುತ್ತೆ. ಅಂದರೆ ಅಷ್ಟು ಎನರ್ಜಿ ನಮ್ಮ ದೇಹಕ್ಕೆ ಕೊಡ್ತಾ ಹೋಗುತ್ತೆ. ಅದೇ ಥರ ಬೇರೆ ಬೇರೆ ಆಹಾರ ಬೇರೆ ಬೇರೆ ಥರ ಕ್ಯಾಲೋರೀಸ್ನ ಕೊಡ್ತಾ ಹೋಗುತ್ತೆ. ಹಾಗೆ ಈಗ ತೂಕ ನಷ್ಟಕ್ಕೆ ಬಂದಾಗ ನಾವು ಕ್ಯಾಲೋರೀಸ್ನ ಕಮ್ಮಿ ಪ್ರಮಾಣದ ಸೇವನೆ ಮಾಡ್ತಾ ಇರ್ತೀವಿ, ಅಥವಾ ನಾವು ತಗೊಂಡಿರೋ ಕ್ಯಾಲೋರೀಸ್ನ ಹೆಚ್ಚಿಗೆ ಬರ್ನ್ ಮಾಡೋದಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾಕಂದರೆ ನಮ್ಮ ಸ್ಥೂಲಕಾಯತೆ ಅಥವಾ ವೆಯ್ಟ್ ಲಾಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಒಬೇಸಿಟಿ, ವೆಯ್ಟ್ ಲಾಸ್ ಎಲ್ಲ ಕಮ್ಮಿ ಮಾಡೋದಕ್ಕೆ ಕೂಡ ನಾವು ಕ್ಯಾಲೋರೀಸ್ನ ತುಂಬ ಯಥೇಚ್ಛವಾಗಿ ಕನ್ಸಿಡರ್ ಮಾಡ್ತಾ ಬರ್ತೀವಿ. ಈಗಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಅಂದರೆ ನೆಗೆಟಿವ್ ಕ್ಯಾಲೋರೀಸ್ ಅಥವಾ ನೆಗೆಟಿವ್ ಕ್ಯಾಲೋರಿ ಫುಡ್ ಬಗ್ಗೆ ನಾವು ಮಾತಾಡ್ತೀವಿ. ಹಾಗಾದರೆ ನೆಗೆಟಿವ್ ಕ್ಯಾಲೋರಿ ಫುಡ್ಸ್ ಅಂದರೆ ಯಾವುದು? ಈ ನೆಗೆಟಿವ್ ಯಾವುದೇ ಒಂದು ಆಹಾರ ಆಗಿರಬಹುದು, ನಮ್ಮ ದೇಹಕ್ಕೆ ಅದು ಪೋಷಕಾಂಶಗಳನ್ನ ಕೊಡುತ್ತೆ. ಮುಖ್ಯವಾಗಿ 3 ಪೋಷಕಾಂಶಗಳಿರುತ್ತೆ. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್, ಎರಡನೇದಾಗಿ ಪ್ರೋಟೀನ್, ಮೂರನೇದಾಗಿ ಕೊಬ್ಬಿನಾಂಶ. ಇವು 3 ನಮ್ಮ ದೇಹಕ್ಕೆ ಯಥೇಚ್ಛವಾಗಿ ಬೇಕಾದ ಪೋಷಕಾಂಶ. ಇದರ ಜೊತೆಗೆ ಫೈಬರ್ ಬೇಕಾಗುತ್ತೆ. ಇದನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನು ಕರಿತೀವಿ, ಅದು ಸಣ್ಣ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗುತ್ತೆ, ಆದರೆ ಯಥೇಚ್ಛವಾಗಿ ಬೇಕಾಗೋದಿಲ್ಲ. ಈ ಕಾರ್ಬೋಹೈಡ್ರೇಟ್ ಆಗಲಿ, ಪ್ರೋಟೀನ್ ಆಗಲಿ ಅಥವಾ ಫ್ಯಾಟ್ ಆಗಲಿ, ಇದು ಕೂಡ ನಮ್ಮ ದೇಹಕ್ಕೆ ಎನರ್ಜಿನ ಕೊಡುತ್ತೆ. ಬರೀ ನಮಗೆ ಕಾರ್ಬೋಹೈಡ್ರೇಟಿಂದನೇ ದೇಹಕ್ಕೆ ಎನರ್ಜಿ ಬರುತ್ತೆ ಅಥವಾ ಪ್ರೋಟೀನಿಂದನೇ ಎನರ್ಜಿ ಬರುತ್ತೆ ಅನ್ನೋದು ಸುಳ್ಳು. ಹಾಗಾಗಿ ನಾವು ಈಗ ನೆಗೆಟಿವ್ ಕ್ಯಾಲೋರೀಸ್ ಅಂತ ಬಂದಾಗ ಯಾವ್ಯಾವ ಕ್ಯಾಲೋರೀಸ್ ಅಂತ ಫಸ್ಟ್ ಒಂದು ಸ್ವಲ್ಪ ಡೀಟೇಲ್ಡಾಗಿ ನೋಡೋಣ. ಈ ಯಾವಾಗ ನಾವು ಸೇವನೆ ಮಾಡ್ತೀವಿ, ಅದು ಕಾರ್ಬೋಹೈಡ್ರೇಟ್ಸ್ ಆಗಿರೋದು, ಇದು ಬ್ಯಾಲೆನ್ಸ್ ಡಯಟಲ್ಲಿದ್ದಾಗ ಎಲ್ಲ ಥರ ನ್ಯೂಟ್ರಿಷನ್ನು ಇರುತ್ತೆ. ಅದ್ರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫೈಬರ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಕೂಡ ಇರೋದ್ರಿಂದ ಯಾವಾಗ ನಾವು ಆಹಾರ ಸೇವನೆ ಮಾಡ್ತೀವಿ ಇದು ನಮ್ಮ ಜೀರ್ಣಕ್ರಿಯೆ ಆಗುತ್ತೆ. ಜೀರ್ಣಕ್ರಿಯೆ ಆಗಿ ಅದು ಜೀರ್ಣಕ್ರಿಯೆ, ಪಚನಕ್ರಿಯೆ ಮತ್ತು ಅದು ಪ್ರಕ್ರಿಯೆಗೊಳ್ಳುತ್ತೆ, ಅಂದರೆ ಪ್ರೋಸೆಸ್ ಆಗುತ್ತೆ, ದೇಹಕ್ಕೆ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ, ಬೇರೆ ಕಡೆ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಕೂಡ ಹೆಲ್ಪ್ ಆಗುತ್ತೆ. ಈ ಪ್ರೋಸೆಸ್ ಆಗೋದಕ್ಕೆ ನಮ್ಮ ದೇಹಕ್ಕೂ ಕೂಡ ಎನರ್ಜಿ ಬೇಕಾಗತ್ತೆ. ಅದಕ್ಕೆ ನಾವು ಥರ್ಮೋಜೆನಿಕ್ ಎಫೆಕ್ಟ್ ಅಂತಲೂ ಕೂಡ ನಾವು ಹೇಳ್ತೀವಿ. ಈ ಡೈಜೆಷನ್ ಥರ್ಮೋಜೆನಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಒಂದು ದಿನದಲ್ಲಿ ನೀವು 1700 ಕ್ಯಾಲೋರೀಸ್ ಈಗ ತಗೊಳ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ 10% ನಿಮ್ಮ ಡೈಜೆಷನ್ಗೆ ಅದು ಉಪಯೋಗ ಪಡ್ಕೊಳುತ್ತೆ. ನಮ್ಮ ಡೈಜೆಷನ್ ಹಾಗೇ ಆಗಲ್ಲ. ಈ ಡೈಜೆಷನ್ ಆಗಬೇಕು ಅಂದ್ರೂ ಕೂಡ ನಮ್ಮ ದೇಹಕ್ಕೆ ಆ ಶಕ್ತಿ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಆಹಾರ ತಗೊಂಡ್ರು ಡೈಜೆಷನ್, ಅಬ್ಸಾರ್ಪ್ಷನ್ ಇದು ಪ್ರೋಸೆಸ್ ಆಗೋಕ್ಕೂ ಕೂಡ ಎನರ್ಜಿ ಬರ್ನ್ ಆಗುತ್ತೆ. ಸೊ ಈ ನೆಗೆಟಿವ್ ಎನರ್ಜಿ ಅಂತ ಯಾವುದ್ರಲ್ಲಿ ಹೇಳ್ತೀವಿ ಅಂತಂದರೆ, ಸೊ ನಮ್ಮ ದೇಹಕ್ಕೆ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಆಹಾರ ನಾವು ತಗೊಂಡಾಗ ಅದರಲ್ಲಿ ತುಂಬ ಕಮ್ಮಿ ಪ್ರಮಾಣದ ಎನರ್ಜಿ ಕೊಡುತ್ತೆ. ಅದರಲ್ಲಿ ಯಾವುದೇ ಥರ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಜಾಸ್ತಿ ಪ್ರಮಾಣ ಇರುವುದಿಲ್ಲ. ಯಾಕಂದರೆ ಯಾವುದೇ ಒಂದು ನ್ಯೂಟ್ರಿಷನ್ ಕೊಟ್ಟರು ಕೂಡ ನಮ್ಮ ದೇಹದಲ್ಲಿ ಕ್ಯಾಲೋರೀಸ್ ಅಥವಾ ಎನರ್ಜಿ ಕೊಡುತ್ತೆ. ಈಗ ಯಾವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್
ಫ್ಯಾಟ್ನ ಅಂಶ ಇರೋದೇ ಇಲ್ವೋ ಅಂಥ ಆಹಾರ ನಾವು ಕೊಟ್ಟಾಗ ದೇಹ ಡೈಜೆಷನ್ ಆಗೋದಕ್ಕೆ ಆ ಆಹಾರದ ಶಕ್ತಿಯನ್ನು ಬಳಸ್ಕೊಳಲ್ಲ, ದೇಹ ಏನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೋ ಆ ಶಕ್ತಿಯನ್ನು ದೇಹಕ್ಕೆ ಬಳಸ್ಕೊಳ್ತಾ ಹೋಗೋದೇ ಇದನ್ನು ನೆಗೆಟಿವ್ ಕ್ಯಾಲರೀಸ್ ಅಂತ ಹೇಳ್ತಾ ಬರ್ತೀವಿ. ಈ ನೆಗೆಟಿವ್ ಕ್ಯಾಲರೀಸಲ್ಲಿ ಹೆಚ್ಚಿಗೆ ಪ್ರಮಾಣದ ನೀರಿನ ಅಂಶ ಇರೋ ಹಣ್ಣು ಮತ್ತು ಕೆಲವೊಂದು ತರಕಾರಿಗಳು ಇದನ್ನು ನಾವು ನೆಗೆಟಿವ್ ಕ್ಯಾಲರೀಸ್ ಅಂತ ಹೇಳ್ತಾ ಬರ್ತೀವಿ. ಆದರೆ ಎಲ್ಲ ಆಹಾರನೂ ನೆಗೆಟಿವ್ ಕ್ಯಾಲರೀಸ್ ಅಂತ ಹೇಳೋದಕ್ಕೆ ಬರಲ್ಲ. ಈಗ ನಾವು ಒಂದು ಹೇಳಿದ್ವಿ ಸಿಲೆರಿ, ಈ ತರಕಾರಿ ತಿನ್ನೋದ್ರಿಂದ ನಮಗೆ ದೇಹಕ್ಕೆ ನೆಗೆಟಿವ್ ಕ್ಯಾಲರೀಸ್ ಆಗುತ್ತೆ, ಕ್ಯಾಲರೀಸ್ ಬರ್ನ್ ಆಗುತ್ತೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನೀವು ರೀಸೆಂಟ್ ರಿಸರ್ಚ್ ಪ್ರಕಾರ, ಸಂಶೋಧನೆಯ ಪ್ರಕಾರ, ಈಗ ಕೆಲವೊಬ್ರು ಹೇಳ್ತಾರೆ ಚೀವಿಂಗ್ ಗಮ್ ನಾನು ಜಾಸ್ತಿ ತಿನ್ನೋದ್ರಿಂದ ನಾವು ಜಾಸ್ತಿ ಎನರ್ಜಿ ಬರ್ನ್ ಮಾಡ್ತೀವಿ ಅಥವಾ ಕ್ಯಾಲರೀಸ್ ಬರ್ನ್ ಮಾಡ್ತೀವಿ, ಎಂಟಿ ಕ್ಯಾಲರೀಸ್ ಬಗ್ಗೆ ಹೇಳ್ತಾರೆ. ಆದರೆ ಈ ಒಂದು ಸಂಶೋಧನೆಯ ಪ್ರಕಾರ ಏನು ಹೇಳುತ್ತೆ, ನಾವು ಈ ಚೀವಿಂಗ್ ಗಮ್ನ 1 ಅವರ್ ಕಂಟಿನ್ಯೂಸ್ ಆಗಿ ನಾವು ಚೀವ್ ಮಾಡೋದ್ರಿಂದ ಬರೀ 11 ಕ್ಯಾಲರೀಸ್ ಅಷ್ಟೇ ನಮ್ಮ ದೇಹಕ್ಕೆ ಬರ್ನ್ ಮಾಡುತ್ತೆ, ಬರೀ 11 ಕ್ಯಾಲರೀಸ್. ಈಗ ಸಿಲೆರಿ ನಾರಿನಂಶ ಜಾಸ್ತಿ ಇರುತ್ತೆ, ಇದನ್ನು ನಾವು ಜಾಸ್ತಿ ಚೀವ್ ಮಾಡಬೇಕಾಗತ್ತೆ, ಜಾಸ್ತಿ ಅಗೀತೀವಿ ಅಂತ ಹೇಳಿದಾಗ ಇದನ್ನು ನಮಗೆ ಓನ್ಲಿ 2 ನಿಮಿಷ ಅಷ್ಟೇ ಟೈಮ್ ತಗೊಳುತ್ತೆ. ಈ 2 ನಿಮಿಷಕ್ಕೆ ನಿಮ್ಮ ದೇಹದಲ್ಲಿ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗಲ್ಲ. ಹಾಗೆಯೇ ಈ ನಾನು ಮೊದಲೇ ಹೇಳಿದಾಗ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಕೂಡ ಇದೆ. 1.4 ಗ್ರಾಮ್ ಅಷ್ಟು ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಇದು ಕೂಡ ನಮ್ಮ ದೇಹಕ್ಕೆ ಎನರ್ಜಿ ಕೊಡುತ್ತೆ. ಯಾವುದೇ ಥರ ನೆಗೆಟಿವ್ ಎನರ್ಜಿಸ್ ಇದರಲ್ಲಿ ಇರೋದಿಲ್ಲ. ನಾನು ಆಗಲೇ ಹೇಳಿದ ಪ್ರಕಾರ ಆಹಾರ ಜೀರ್ಣಕ್ರಿಯೆ ಆಗೋದು ಕೂಡ ಕ್ಯಾಲರೀಸ್ ಬೇಕಾಗುತ್ತದೆ. ಈಗ ನಾವು ಸಮತೋಲಿತ ಆಹಾರ ತಗೊಂಡಾಗ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಫ್ಯಾಟಿನ ಅಂಶ ಇರುತ್ತೆ, ಫೈಬರಿನ ಅಂಶ ಇರುತ್ತೆ. ಎಲ್ಲ ಆಹಾರ ಅಂದರೆ ಇದು ಪರ್ಟಿಕ್ಯುಲರ್ ಡ್ಯೂರೇಷನಲ್ಲಿ ಕೂಡ ಡೈಜೆಷನ್ ಆಗ್ತಾ ಹೋಗುತ್ತೆ. ಈ ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೀವಿ, ಇದು ನಮ್ಮ ದೇಹದಲ್ಲಿ ಡೈಜೆಷನ್ ಆಗಿ 1 to 2 ಅವರ್ಸ್ ಅಷ್ಟೇ ಸಾಕಾಗುತ್ತೆ. ಈ ಡ್ಯೂರೇಷನ್ಗೆ ನಿಮಗೆ ದೇಹಕ್ಕೆ ಡೈಜೆಷನ್ಗೆ ಏನು ಎನರ್ಜಿ ಬೇಕೋ ದೇಹ ಅದನ್ನು ತಗೊಳ್ತಾ ಹೋಗುತ್ತೆ. ಈಗ ಪ್ರೋಟೀನ್ ಡೈಜೆಷನ್ ಆಗೋಕ್ಕೆ ನಮ್ಮ ದೇಹದಲ್ಲಿ ಅಟ್ಲೀಸ್ಟ್ 2 to 2.5 ಅವರ್ ತಗೊಳುತ್ತೆ. ಹಾಗೆ ಕೊಬ್ಬಿನ ಅಂಶ ನಮ್ಮ ದೇಹದಲ್ಲಿ ಡೈಜೆಷನ್ ಆಗೋದಕ್ಕೆ ಅಟ್ಲೀಸ್ಟ್ 3 to 4 ಅವರ್ಸ್ ಡ್ಯೂರೇಷನ್ ತಗೊಳ್ತಾ ಹೋಗುತ್ತೆ. ಎಷ್ಟು ನಮ್ಮ ಆಹಾರ ನಿಧಾನವಾಗಿ ಡೈಜೆಷನ್ ಆಗುತ್ತೋ ಅಷ್ಟು ನಮ್ಮ ದೇಹದ ಕ್ಯಾಲೋರೀಸ್ನ ನಾವು ಬರ್ನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಬರೀ ಆಹಾರ ಕಾರ್ಬೋಹೈಡ್ರೇಟ್, ಈಗ ಬರೀ ನಾನು ದೋಸೆನೇ ತಿಂತಾ ಇದ್ದೀನಿ, ಅದು ಕಂಪ್ಲೀಟ್ಲಿ ಕಾರ್ಬೋಹೈಡ್ರೇಟ್ ಆಹಾರ ಆಗಿರುತ್ತೆ. ಅಂಥ ಆಹಾರ ನೀವು ತಗೊಂಡಾಗ ನಿಮ್ಮ ದೇಹದಲ್ಲಿ 20% 30% ಅಷ್ಟು ನಿಮ್ಮ ಡೈಜೆಷನ್ಗೆ ಆ ಎನರ್ಜಿ ಹೋಗ್ತಾ ಇರುತ್ತೆ. ಈಗ ಸಮತೋಲಿತ ಆಹಾರದಲ್ಲಿ ಏನಾಗುತ್ತೆ, ಕೆಲವೊಂದು ಆಹಾರ ಫಾರ್ ಎಕ್ಸಾಂಪಲ್ ಈಗ ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗೋದಕ್ಕೆ 1 to 2 ಅವರ್ಸ್ ತಗೊಳುತ್ತೆ. ಪ್ರೋಟೀನ್ ನಿಮಗೆ ಡೈಜೆಷನ್ ಆಗೋಕ್ಕೆ 2 ರಿಂದ 2.5 ಗಂಟೆ ತಗೊಳುತ್ತೆ. ಹಾಗೆ ಕೊಬ್ಬಿನಂಶ ಡೈಜೆಷನ್ ಆಗೋಕ್ಕೆ ನಿಮ್ಮ ದೇಹದಲ್ಲಿ 3 ರಿಂದ 4 ಗಂಟೆ ತಗೊಳುತ್ತೆ. ಯಾವ ಆಹಾರ ನಮಗೆ ನಿಧಾನವಾಗಿ ಡೈಜೆಷನ್ ಆಗುತ್ತೋ ನಮ್ಮ ದೇಹ ಅದರ ಎನರ್ಜಿನ ಜಾಸ್ತಿ ಉಪಯೋಗಿಸ್ಕೊಳ್ತಾ ಇರುತ್ತೆ. ಆವಾಗ ಬರ್ನಿಂಗ್ ಆಫ್ ಅ ಕ್ಯಾಲರೀಸ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಈ ನೆಗೆಟಿವ್ ಕ್ಯಾಲರೀಸ್ ಅಂತ ನಾವು ಬಂದಾಗ, ನಾವು ನೆಗೆಟಿವ್ ಕ್ಯಾಲರೀಸ್ ಮೇನ್ ನಾವು ಕನ್ಸಿಡರ್ ಮಾಡೋದು ಯಾವುದಾದ್ರು ನೀರು. ನಾವು ನೀರನ್ನ ನೆಗೆಟಿವ್ ಕ್ಯಾಲರಿ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದರೆ ಈ ನೀರಲ್ಲಿ ಜಾಸ್ತಿ ಎನರ್ಜಿ ಇರಲ್ಲ, ಅಂದರೆ ನಮಗೆ ಕಾರ್ಬೋಹೈಡ್ರೇಟ್, ಫ್ಯಾಟ್ ಆ ಥರ ಯಾವುದೂ ಇರಲ್ಲ. ಆದರೆ ನೀರನ್ನು ನಾವು ಯಥೇಚ್ಛವಾಗಿ ನಾವು ಸೇವನೆ ಮಾಡ್ತಾ ಇರೋದ್ರಿಂದ ಇದು ನಮ್ಮ ಚಯಾಪಚಯ ಕ್ರಿಯೆ ಅಂತ ಏನು ಹೇಳ್ತೀವಿ, ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ, ಇದನ್ನು ಬೂಸ್ಟ್ ಮಾಡ್ತಾ ಬರುತ್ತೆ. ಪಚಯ ಕ್ರಿಯೆ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ವೀಕ್ಷಕರೇ, ಇಲ್ಲಿ ತನಕ ನಾನು ಸಿಲೆರಿ ತರಕಾರಿಯ ಬಗ್ಗೆ ತಿಳಿಸ್ಕೊಟ್ಟೆ. ಸೊ ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಅನದರ್ ಮಿತ್ ಆನ್ ಫ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ IS TV. ನಮಸ್ಕಾರ.